ಬಸವ ಸರ್ಕಲ್ದಾಗ ಹುಕ್ಕೇರಿ ತಾಲೂಕಿಗೆ ನೀರಾವರಿ ಆಗ್ಬೇಕಂತ ಕೂತಾರು. ಇವತ್ತ ನಾವು ಬರೋದ್ರೊಳಗ ಶಶಿಕಾಂತ್ ಗುರೂಜಿ ಅವರು ಒಂದು ಕಾರ್ಯಕ್ರಮ ಕೊಟ್ಟಿದ್ವಿ. ಇವತ್ತ ಚೆನ್ನಪ್ಪ ಪೂಜಾರಿ ಅವರ ಒಂದು ಹೋರಾಟ ಮಾಡತ್ತಾರ. ಇವತ್ತು ಹುಕ್ಕೇರಿ ತಾಲೂಕಿನಾಗ 4ನೇ ದಿನ. ಒಟ್ಟಾರೆ ಇವತ್ತು 4 ದಿವಸದಾಗ ಈ ಜಿಲ್ಲಾಡಳಿತ ಆಗಲಿ ಅಥವಾ ಈ ಶಾಸಕಾಂಗದವರಾಗ್ಲಿ ಯಾರು ಜನ ಬಂದು ಏನೇನು ಹೇಳುವಾದ್ರು ಅನ್ನೋ ಸ್ವಲ್ಪ ರಾಜ್ಯದ ಜನರಿಗೆ ಗೊತ್ತಾಗುತ್ತೆ. ನೀವು ನಿಮ್ಮ ರಾಜ್ಯಗಳಿಗೆ ಹೇಳಿ. ಹುಕ್ಕೇರಿ ತಾಲೂಕಿನಲ್ಲಿ ಸುಮಾರು ಅವಾಗ ಡ್ಯಾಮ್ ಪ್ರಾರಂಭ ಆಗೈತಿ. ಅವಾಗಿದ್ದರೂ ಕೂಡ ಸುಮಾರು 60-70 ಅಡಿಗಳಿಗೆ ಕುಡ್ಲಿಕ್ಕೆ ನೀರಿಲ್ಲ, ಜಾನುವಾರುಗಳಿಲ್ಲ. ಬೇಸಿಗೆ ಬಂತು ಅಂದರೆ ಟ್ಯಾಂಕರ್ ಮುಖಾಂತರ ನೀರು ಹಾಕಬೇಕು, ಇಲ್ಲಾಂದ್ರೆ ಅವರ ಪಾಪ ನೀರು ಕೊಂಡು ತಂದ ನೀರನ್ನು ಇವತ್ತ ಅವರ ಕುಡಿತಕ್ಕಂಥ ವ್ಯವಸ್ಥೆ ಆಗಿದೆ. ಈ ಭಾಗದ ಕತ್ತಿಯವರ ಕುಟುಂಬ ಸುಮಾರು 55 ವರ್ಷ, ಸುಮಾರು 8-9-10 ಸಲ ಅವರ ರಾಜಕಾರಣ ಮಾಡಿರ್ತಕ್ಕಂಥ ಸಂದರ್ಭ. ಅವರ ಯಾವತ್ತೂ ನೀರಾವರಿ ಮಾಡಬೇಕಾಗಿತ್ತು. ಯಾಕೆ ನೀರಾವರಿ ಆಗ್ಬೇಕಂತಂದ್ರೆ ಈ ಹುಕ್ಕೇರಿ ತಾಲೂಕದಾಗ 2 ಡ್ಯಾಮ್ಗಳು ಇದಾವೆ, ವಿಠಲ ಮತ್ತು ಶಿರೂರು ಡ್ಯಾಮು ಮತ್ತು 3-4 ನದಿಗಳು ಇದಾವೆ. ಇಷ್ಟೆಲ್ಲ ಇದ್ದಾಗ ಈ ಪುಣ್ಯಾತ್ಮರಿಂದ ಇವತ್ತು ಡ್ಯಾಮ್ ನೀರಿಂದ ನಾವು ಬಾಗಲಕೋಟೆ, ಬಿಜಾಪುರ, ಬೀಳಗಿವರೆಗೆ ಇವತ್ತು ನೀರು ಮುಟ್ತಕ್ಕಂಥ ಸಂದರ್ಭ. ಈ ಪುಣ್ಯಾತ್ಮರಿಂದ ನಮಗೆಲ್ಲ ನೀರು ಕುಡಿಯೋದು. ಯಾಕೆ ನೀರಿಲ್ಲ ಅಂತಂದ್ರೆ ಇದು ನಮ್ಗೆ ಇಡೀ ರೈತ ಕುಲಕ್ಕೆ ಕೂಡ ಅಪಮಾನ ಮತ್ತು ಅವ್ರ ಕುಟುಂಬಗಳು ಕೂಡ ಸಾಕಷ್ಟು ಬೀದಿಗೆ ಬಂದಾರೆ. 60-70 ಅಡಿಗೊಳಗೆ ಪಾಪ ವಲಸೆ ಹೋಗಿದ್ದಾರೆ. ಇದರಲ್ಲಿ ದುಡಿಯಾಕೆ ಹೋಗಿ ಜೀವನ ಸಾಗಿಸ್ತಾರ. ಉಮೇಶ್ ಕತ್ತಿಯವರ ಪ್ರಭಾವ ಇರ್ತಕ್ಕಂಥ ದೊಡ್ಡ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ. ಅದಕ್ಕಿಂತ ಮೊದಲು ನಮ್ಮ ಇವರು ಯಾರು ಮಲ್ಲಾರಗೌಡ ಪಾಟೀಲ್ರು ಇಲ್ಲಿ ಮಂತ್ರಿ ಇದ್ರು, ನೀರಾವರಿ ಸಚಿವರು. ಓಕೆ, ಅಂದ್ರೆ ಒಟ್ಟಾರೆ ನಿಮ್ದು ರಾಜಕಾರಣಿಗಳು ಈ ಹುಕ್ಕೇರಿ ತಾಲೂಕಿಗೆ ಪ್ರಾಥಮಿಕ ನೀರಾವರಿ ಸಲುವಾಗಿ ರೈತರ ಕಡೆ ಇಲ್ಲ ಅನ್ನೋದು ಇದೊಂದು ವಾದ. 100% ಇಲ್ಲ. ಈ ಕುಟುಂಬ ಮತ್ತು ಏನು ಶಾಸಕರಲ್ಲ ಇವೆಲ್ಲ ಮೋಸ ಮಾಡಿದಕ್ಕಾಗಿ ಇವತ್ತು ಬೀದಿ ಒಳಗೆ ನಾವು 4ನೇ ದಿನ ಹೋರಾಟ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭ. ಅವರು ಕೂಡ ಇಲ್ಲಿ ಬಂದ್ರ. ರಮೇಶ್ ಕತ್ತಿ ಅವರು ಕೂಡ ಈ ವೇದಿಕೆ ಒಳಗೆ ಇಲ್ಲ, ನೀವು ಹೋರಾಟ ಮಾಡೋದು ಸತ್ಯತಿ, ಅನ್ಯಾಯ ಆಗೈತಿ, ರೈತರ ಹಕ್ಕು ಐತಿ ಹೇಳುವಂತ ಹೇಳಿ. ಆಮೇಲೆ ಯಾವ್ಯಾವ ರಾಜಕಾರಣಿಗಳು ಹಾಲಿ ಇರುವಂತ MLA MP ಗಳು ಎಷ್ಟು ಜನ ನಿಮ್ಗೆ ಬೆಂಬಲ ಕೊಡ್ತಾರೆ? ಈಗ ಹಾಲಿ ಇರೋರು ಕೂಡ ಅವರ ನಿಖಿಲ್ ಕತ್ತಿ ಅವರು ಭಾಗವಹಿಸ್ತಾರೆ. ಮಾಜಿ ಶಶಿಕಾಂತ್ ಕೆಲವು ಜನ ಹಾಲಿ ಇರುವಂತ ನಮ್ಮ ಜಿಲ್ಲೆ MLA MLC ಅವ್ರು ಯಾರು ಈ 4ನೇ ದಿನ ಹೋರಾಟ ಅವ್ರಿಗೆ ಇನ್ನೂ ಮುಟ್ಟಿಲ್ಲ ಅಂತ ಗೊತ್ತಿಲ್ಲ. ಅವ್ರಿಗೆಲ್ಲ ಏನು ಯಾರಿಗೆ ಏನು ಅಂಜಿದಾರೋ ಏನು ಗೊತ್ತಿಲ್ಲ. ಅವ್ರು ಯಾರು ಗೊತ್ತಿಲ್ಲ. ಬಟ್ ಅಂದ್ರೆ ನಿಖಿಲ್ ಕತ್ತಿ, ರಮೇಶ್ ಕತ್ತಿ, ಶಶಿಕಾಂತ್ ನಾಯ್ಕರು ರಾಜಕಾರಣಿಗಳು. ಅಧಿಕಾರಿ ವರ್ಗ ಯಾರು ಬಂದಿತ್ತು? ನೀರಾವರಿ ಅಧಿಕಾರಿ ಬಂದಿರೋ ನೀರಾವರಿ ಡಿಪಾರ್ಟ್ ಅವ್ರು ಸುಮಾರು ಒಂದು 3 ದಿನ 2 ದಿನ ಅವ್ರು ನಿರಂತರ ಅವ್ರನ್ನ ಕರೆಸಿ. ಯಾರು ನೀರಾವರಿ CA ಬಂದಿದ್ರು, SC ಬಂದಿದ್ರು, ಇಂಜಿನಿಯರ್ ಬಂದಿದ್ರು, PWಗಳು ಬಂದಿದ್ರು, ಸಾಕಷ್ಟು ಸುಮಾರು ಅಧಿಕಾರಿ ಅವರು ಬಂದಿದ್ರು. SC ಏನಂತಾರ ಅವರೆಲ್ಲ ಒಟ್ಟಾರೆ ಇಲ್ಲ, ನಾವು ಸರ್ಕಾರ ತಿಳಿಸ್ತೀವಿ, ಮಾತಾಡ್ತೀವಿ, ಅದು ಏನಾದ್ರು ಮಾಡಿ ಒಂದು ನೀವು ಹೋಗ್ತೀವಿ ಅಂತ ಹೇಳತ್ತಾರೆ. ಹಂಗೆ ಹೇಳೋದು ಅಂದ್ರೆ ಸ್ಪಷ್ಟವಾದ ಭರವಸೆ ಇಲ್ರಿ. ಯಾಕಂದ್ರೆ ಇದು ನೀರಾವರಿ ಆಗಲೇಬೇಕಾಗಿತ್ತು. ಶೋಷಣೆ ಆಗೈತಿ. ಇನ್ನೂ ಕೂಡ ಕುಡಿಯಾಕ ನೀರಿಲ್ಲ ಅಂದ್ರೆ ಇವರೆಲ್ಲ ಕೂಡ ಈ ಭಾಗದ ರೈತರ ತನ ಆಟೋಮೆಟಿಕ್ ಈಗೆಲ್ಲ ಹಳ್ಳಿ ಒಳಗೆ ಜಾಗೃತ ಆಗಿದ್ರೆ ದೇಶ ನಮ್ಗೆ ಏನು ಬೇಕಾದಾಗ್ಲಿ ನಾವು ನೀರಾವರಿ ಮಾಡ್ಕೊಂಡ ಹೇಳೋರು ಅನ್ನುವಂತ. ಒಟ್ಟಾರೆ ಈ ನೀರಾವರಿ ಘೋಷಣೆ ಆಗ್ಬೇಕು ಸರ್ಕಾರ ಬಂದು ಹೇಳಿದ ಮ್ಯಾಗ ನೀವು ಹೇಳೋರು ಅನ್ನ ಮಟ್ಟ ಇದು ಗುರ್ಲಾಪುರ್ ಟೈಪ್ ಇಲ್ಲಿ ರೈತರನ್ನೆಲ್ಲ ಕುಣಿಸ್ಕೊಂಡ 100% ಅಂದ್ರೆ ನೀವು ಆ ಸರ್ಕಾರದಿಂದ ಸ್ಪಷ್ಟ ಭರವಸೆ ಸಂಬಂಧಪಟ್ಟಂತ ಅಧಿಕೃತ ವ್ಯಕ್ತಿ ಮಂತ್ರಿಗಳು ಬಂದು ಹೇಳಿದಾಗ ನೀವು ಹೇಳೋರು. ಮತ್ತೆ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಕ್ಷೇತ್ರ ಕೂಡ ಹುಕ್ಕೇರಿ ತಾಲೂಕು ಅವ್ರು ಹೀಗಾಗಿ ಅವ್ರಿಗೂ ಕೂಡ ಜವಾಬ್ದಾರಿ. ಅವರು ಕೂಡ ಇಲ್ಲಿ ಚುನಾವಣೆಯೊಳಗೆ ಮತದಾನ ಮಾಡಿರ್ತಕ್ಕಂಥ ಅವ್ರು ಬಂದು ಸ್ಪಷ್ಟವಾದ ಭರವಸೆ 100% ಅವರ ಸತೀಶ್ ಜಾರಕಿಹೊಳಿ ಅವ್ರ ಮನಸ್ಸು ಮಾಡಿದ್ರೆ ನೀರಾವರಿ ಆಗುತ್ತೆ. ಓಕೆ, ಇರ್ಲಿ. ಈಗ ಇನ್ನೊಂದು ಬೆಳಗಾವಿ ಜಿಲ್ಲೆಯೊಳಗೆ ಇನ್ನೂ ಅನೇಕ ತಾಲೂಕಿನ ರಾಮದುರ್ಗ ಗೋಕಾಕ್ ಕೆಲವೊಂದು ಕ್ಷೇತ್ರದಾಗ ನೀರಾವರಿ ಇಲ್ಲ. ಅಂದ್ರೆ ಹುಕ್ಕೇರಿಗಿಂತ ಅವು ನೀರಾವರಿ ಮೊದಲಾಗಬೇಕಾಗಿ ಈ ಮುಂದಿನ ಹೋರಾಟ ಏನಿತ್ತು? ಹುಕ್ಕೇರಿ ಏನು ಉಳಿದ ರಾಜ್ಯವ್ಯಾಪಿ ವಿದ್ಯಾ ಮೈಸೂರು ಹಿಡ್ಕೊಂಡು ಇವತ್ತು ಗದಗವರೆಗೆ ಕೂಡ ನೀರಾವರಿ ಸಂಪೂರ್ಣ ನೀರಾವರಿ ಆಗ್ಬೇಕಂತ ಹೋರಾಟಕ್ಕೆ ಎಲ್ಲ ಒಂದೇ ಮಾಡಕ್ ಆಗಂಗಿಲ್ಲ. 25ನೇ ತಾರೀಕು ರಾಮದುರ್ಗ ಸಾಲವಡಿ ಒಳಗೆ 70 ಹಳ್ಳಿ ನೀರಾವರಿ ಆಗಿಲ್ಲ. 10 ವರ್ಷ ಯೋಜನೆ ಎಲ್ಲ ರಾಜ್ಯದ ಎಲ್ಲ ಹಳ್ಳಿಗಳು ರಾಜ್ಯದ ಎಲ್ಲ ಕೂಡ ನಾವು ಕಾಲ ಟೈಮಿಂಗ್ ಎಲ್ಲ ರಾಜ್ಯವ್ಯಾಪಿ. ಯಾಕಂದ್ರೆ ರಾಜ್ಯದ ಜನ ಗುರ್ಲಾಪುರ ಚಳವಳಿ ಆಗಂದ್ರೆ ಬರೀ ಗುರುಗಳಾಗಿ ನಾವು ಬಂದಿರ್ತಂದ್ರೆ ಇನ್ನೂ ಒಂದು ರೈತರ ನ್ಯಾಯ ಸಿಗುತ್ತೆ ರಾಜ್ಯವ್ಯಾಪಿ ನಿರೀಕ್ಷೆ. ನಾವಂತೂ ಸಾಧ್ಯದ ಟೈಮಿಂಗ್ ಕೂಡ ಈಗ ಮುಂಗಾರು ಬಿತ್ತನೆ ಬಂದಿದೆ. ಒಟ್ಟಾರೆ ನಾವು ರೈತ ಬೆಳೆದಂತ ಬೆಳೆಗಳನ್ನ ಕ್ವಿಂಟಲ್ ಗಂಟೆ ತಗೋತೀವಿ ಸರ್ಕಾರ. ನಾವು ತಗೊಳ್ಳುವಂತ ಬೀಜಗಳು
ಗ್ರಾಮ್ ಬ್ಯಾಂಕ್ ಕೆಲವೊಂದು ಕಾಯಿಪಲ್ಲೆ ಬೀಜಗಳು ಗ್ರಾಮ್ ಬ್ಯಾಂಕ್ ಮಾರಾಟ ಮಾಡ್ತಾರೆ. ಆಮ್ಯಾಗ ನಾವು ಹಂಗ್ ಬೇಕಾದ್ರೆ ಕಿಲೋ 2 ಕಿಲೋ ಅವ್ರು ರೈತ ಅಂದ್ರ ಈ ಸರ್ಟಿಫೈಡ್ ಬೀಜ ಕೊಡ್ತಾರೆ. ಮತ್ತೆ ಗೊಬ್ಬರ ಸರಿಯಾಗಿ ಸಿಗುವತ್ತು, ನಮ್ಮ ರೈತರಿಗೆ ಬೆಲೆ ಸಿಗು. ಇದ್ರ ಬಗ್ಗೆ ತಮ್ಮ ಹೋರಾಟ ಮುಂದಿನ ದಿನಮಾನದಾಗ ಹೆಂಗ್ ಇರ್ತೈತೆ, ಅದ್ರ ಬಗ್ಗೆ ಅಂದ್ರೆ ರೈತರ ಸಮಸ್ಯೆಗಳು, ಈ ಮೇಜರ್ ಸಮಸ್ಯೆಗಳು. ಮೇಜರ್ ಸಮಸ್ಯೆ ನಾವು ನಿರಂತರವಾಗಿ ಇವತ್ತ ರೈತರಿಗೆ ಏನು ಬೀಜ ಒಳಗೆ ಕೂಡ ಮೋಸ ಮಾಡತ್ತರು. ಬೀಜ ಅವರು 1 ಕಿಲೋ ಬೀಜ ನಾವು 2,000 ರೂಪಾಯಿ ಕೊಟ್ಟು ತಗೋಬೇಕು. ನಮ್ದು ಕ್ವಿಂಟಲ್ ಕೊಟ್ಟರು 2,000 ರೂಪಾಯಿ ನೀವು ಸಿಂಪರಣೆ ಮಾಡುವಂತ ML ಮ್ಯಾಗ ಇರ್ತೈತೆ, ಅವ್ರ ಫಿಕ್ಸ್ ರೇಟ್ ಇರ್ತೈತೆ. ಆ ಫಿಕ್ಸ್ ರೇಟ್ ಸಲುವಾಗಿ ನಿಮ್ಮ ಅಂದ್ರೆ ಹೋರಾಟ ಮುಂದಿನ ಏನಾಗಿರ್ತೈತಿ ಒಟ್ಟಾರೆ ಹೇಳ್ಬೇಕಂತಂದ್ರ ನಮ್ಮ ರೈತರ ಬದುಕಿನ ಮೇಲೆ ಈ ರಾಜಕಾರಣಿಗಳು ರಾಜಕಾರಣ ಮಾಡತ್ತಾರೆ, ಮೋಸ ಮಾಡಿ ರಾಜಕಾರಣ ಮಾಡತ್ತಾರ, ನಮ್ಮನ್ನ ಕೊಂದು ರಾಜಕಾರಣ ಮಾಡತ್ತಾರ. ನಮಗಾರು ಬರೋದು ದೇಶದಾಗ 10 ನಿಮಿಷಕ್ಕೆ 5 ನಿಮಿಷಕ್ಕೊಮ್ಮೆ ದೇಶದಾಗ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈ ಪ್ರಧಾನಮಂತ್ರಿನೂ ಏನು ಮಾಡುವಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಮ್ಗೆ ಗಮನ ಇಲ್ಲ. ಬರೀ ನಮ್ಮ ವೋಟ್ ಅಷ್ಟ ಮುಖ್ಯ ಐತಿ. ಇವತ್ತು ಬೀಜಗಳನ್ನ ಒಳ್ಳೆ ಬೀಜ ಕೂಡ ಕೊಡ್ತಾ ಇಲ್ಲ. ಅವ್ರ ಕಾಂಟ್ರಾಕ್ಟರ್ಗಳಲ್ಲಿ ಮಂತ್ರಿಗಳು ಕಾಂಟ್ಯಾಕ್ಟ್ ಆಗಿ ಅವ್ರಿಗೆ ಯಾವ ಬೇಕು ಹೊಂದಾಣಿಕೆ ಆಗ್ತಾರೋ ಅಲ್ಲಿ ಕುದಿಸಿದ ನೀರೊಳಗೆ ಬೀಜ ಮಾಡಿ ಕೊಡ್ತಾರೋ ಬೀಜ ನಾಟೋದಿಲ್ಲ. ಅವ್ರು ಕೂಡ ಸಾಕಷ್ಟು ನಾವು ನಮ್ಮ ಕೊಯ್ದಂತ ಭಾಗದಾಗೆಲ್ಲ ಈ ರಾಜ್ಯವ್ಯಾಪಿ ಸಮಸ್ಯೆ. ಅದಕ್ಕಾಗಿ ಅದ್ರದ್ದು ಕೂಡ ದೊಡ್ಡ ನಾವು ಹೋರಾಟ ನಿರಂತರ. ರೈತ ಇದನ್ನ ಎಲ್ಲಾ ಕಡೆನೂ ನೀವು ಗಮನ ಕೊಡ್ಬೇಕು. ಯಾಕಂದ್ರೆ ಎಲ್ಲಾ ನಿಮ್ಮ ಮ್ಯಾಗ ಇಡೀ ರಾಜ್ಯದ ಕಣ್ಣೆ ನಿಮ್ ಸಂಘಟನೆ ಹೆಂಗ್ ಮುಂದಾಡ್ತಾರೆ. ಆದ್ರೆ ನೀವು ಒಕ್ಕಟ್ಟಾಗಿ ಈ ಎಲ್ಲಾ ಸಮಸ್ಯೆಗಳನ್ನ ರೈತ ನಾಯಕರಾಗಿ ರೈತರಿಗೆ ಸಂಬಂಧಪಟ್ಟಂತ ಅನೇಕ ಸಮಸ್ಯೆಗಳನ್ನ ನೀವು ಇದ್ರ ಮುಂದಿಟ್ಟುಕೊಂಡು ಹೋರಾಟ ಮಾಡ್ಬೇಕಂತ ಜನರ ಅಭಿಪ್ರಾಯ. ಯಾಕಂದ್ರೆ ಒಟ್ಟಾರೆ ಕೊನೆ ಪ್ರಶ್ನೆ, ನೀವು ಹುಕ್ಕೇರಿ ತಾಲೂಕನ್ನು ಅಧಿಕೃತವಾಗಿ ಸರ್ಕಾರದಿಂದ ಆದೇಶ ಆಗುವಂತ ಇಲ್ಲೇ ನೀವು ಕೂರ್ತೀರಿ ನಿರಂತರ. ನಾವು ನಮಗಿಂತ ಹೆಚ್ಚು ನಮ್ಮ ರೈತ ದೇವರುಗಳು ಹುಕ್ಕೇರಿ ತಾಲೂಕಿನ ರೈತ ದೇವರುಗಳು ತೀರ್ಮಾನ ಮಾಡ್ಯಾರ. ನಮ್ಮ ಹುಕ್ಕೇರಿ ತಾಲೂಕ ವನವಾಸ ಆಗೈತಿ, ಗುರುಗಳ ನೀವು ನಿಂತು ನಮಗೆ ನ್ಯಾಯ ಕೊಡಿಸ್ಬೇಕು ದಯವಿಟ್ಟು ಅಂತೇಳಿ ಇವತ್ತು ತೀರ್ಮಾನ ಮಾಡ್ಯಾರು. ಅದಕ್ಕೆ ವಿಶೇಷವಾಗಿ ಇದು ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಮನಸ್ಸು ಮಾಡ್ರೆ ನೀರಾವರಿ ಆಗ್ತೈತಿ. ಅದಕ್ಕೆ ಅವ್ರು ನಾಳೆ ಬಂದ ತೀರ್ಮಾನ, ಒಂದು ಗಟ್ಟಿವಾದ ತೀರ್ಮಾನ ತಗೊಂಡು ಬಂದ ಇದರ ಕೆಲಸ ಬಿತ್ತನೆ ಪ್ರಾರಂಭ ಆಗ್ತಾವೆ, ಮಳೆಗಾಲ ಪ್ರಾರಂಭ ಆಗ್ತಾವೆ. ಬಿತ್ತನೆಗೂ ಕೂಡ ರೈತರು ಹೋಗ್ಬೇಕಾಗಿ ಎಲ್ಲ ಹಸಿದ್ದಾರೆ. ಯಾಕಂದ್ರೆ ಸಮಸ್ಯೆ ಐತಿ. ಅವ್ರಿಗೂ ಕೂಡ ಮತದಾನ ಮಧ್ಯೆ ಅವ್ರು ಬಂದ 100% ನ್ಯಾಯ ಕೊಡಿಸ್ತಾರೋ ಅಷ್ಟೇ ನಾವು ಕೂಡ ಭರವಸೆ. ಓಕೆ, ನಮಸ್ಕಾರ. ನಿಮ್ಮ ಸಂಘಟನೆ